ಜನ ಕೇಳ್ತೀರಿ ನೀವು ಸ್ಟಾಕ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಿ ಅಂತ. ಅದಕ್ಕೇನಿಲ್ಲ, ಒಂದು ಅಪ್ಲಿಕೇಶನ್ ಐತಿ, ಆ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಮಾರ್ನಿಂಗ್ 9:15ಗೆ. ಸೊ ನೀವು ಆ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಫ್ರೀ ಆಫ್ ಕಾಸ್ಟ್ ಐತದ. ಪ್ಲೇಸ್ಟೋರ್ದಾಗೂ ಅವೈಲೇಬಲ್ ಐತಿ ಆ್ಯಂಡ್ ನಿಮ್ದು ಆ್ಯಪಲ್ ಮೊಬೈಲ್ ಇದ್ರೆ ಆ್ಯಪಲ್ ಸ್ಟೋರ್ದಾಗೂ ಅವೈಲೇಬಲ್ ಐತದ. ಅದಕ್ಕೆ ನೀವು ದುಡ್ಡು ಕಟ್ಟಬೇಕಾಗಿಲ್ಲ, ಫ್ರೀ ಆಗೈತಿ. ನಾ ಯಾವ ರೀತಿ ಅಂದ್ರೆ ಅಲ್ಲಿದ್ದ ಸ್ಟಾಕ್ ಪಿಕ್ ಮಾಡಿ ಆಮೇಲೆ ನೀವೇನು ಟ್ರೇಡ್ ಮಾಡ್ತಿರಲ್ಲ ನಿಮ್ಮ ಸೆಟಪ್ ಮೇಲೆ ವರ್ಕ್ ಮಾಡ್ಬೇಕದನ್ನ. ಅಲ್ಲಿದ್ದ ಸ್ಟಾಕ್ ನಿಮ್ಗೆ ಗೊತ್ತಾಗ್ತೈತಿ ಇವತ್ತು ಯಾವ ಸ್ಟಾಕ್ ಒಳಗೆ ಮೊಮೆಂಟಮ್ ಜಾಸ್ತಿ ಐತೆ ಅಂತೇಳಿ ಅದು ಗೊತ್ತಾಗ್ತೈತಿ. ಅದಾದಮೇಲೆ ಅದು ಸ್ಟಾಕ್ ಸಿಕ್ಕಾದ್ಮೇಲೆ ಪಿಕ್ ಮಾಡಿದ್ಮೇಲೆ ನೀವು ನಿಮ್ದು ಏನು ಸೆಟಪ್ ಇರ್ತೈತಲ್ಲ, ಹೈ ಬ್ರೇಕ್ ಆದಮೇಲೆ ಸಿ ಇ ಪ್ಲ್ಯಾನ್ ಮಾಡೋದು, ಲೋ ಬ್ರೇಕ್ ಆದಮೇಲೆ ಪಿ ಇ ಪ್ಲ್ಯಾನ್ ಮಾಡೋದು, ಇದೇನು ನಿಮ್ಮ ಸೆಟಪ್ ಇರ್ತೈತಲ್ಲ ಈ ಸೆಟಪ್ ಮೇಲೆ ಟ್ರೇಡ್ ಮಾಡೋದು. ಆ ಆ್ಯಪ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಈ ಆ್ಯಪ್ ಯಾವುದಂತಂದ್ರೆ ಇಲ್ಲಿ ನೋಡಿರಿ, ನೋಮಾ ಅಂತೈತಿ. ಈ ಆ್ಯಪ್ ಒಳಗೆ ನಾನು 9:15ಕ್ಕೆ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಇವತ್ತು ವಾಟ್ ಹ್ಯಾಪ್ನಿಂಗ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ತೋರಿಸ್ತೈತಿ. ಅದ್ರೊಳಗೆ ನಾ ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡ್ತೀನಿ. ನಾವು ಸ್ಟಾಕ್ ಒಳಗೆ ಮಾಡ್ತೀವಲ್ಲ, ಸೆಕ್ಟರ್ ಪರ್ಫಾರ್ಮೆನ್ಸ್ ಒಳಗೆ ಹೋದ್ಮೇಲೆ ಇಲ್ಲೇ ಪಾಸಿಟಿವ್ ಅಂತ ಇರ್ತೈತಿ. ಪರ್ಫಾರ್ಮೆನ್ಸ್ ಅಂದರೆ ಇವತ್ತೇನರ ಮಾರ್ಕೆಟ್ ಪಾಸಿಟಿವ್ ಇತ್ತು ಅಂದರೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ತೋರಿಸ್ತೈತಿ. ಇಲ್ಲ ಇವತ್ತು ಮಾರ್ಕೆಟ್ ಎಲ್ಲ ಡೌನ್ ಐತೆ ಅಂತಂದರೆ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ತೋರಿಸ್ತೈತಿ. ಈ ನೆಗೆಟಿವ್ ಪರ್ಫಾರ್ಮೆನ್ಸ್ ಒಳಗೆ ಯಾವ ಸ್ಟಾಕ್ ಯಾವ ಇಂಡಸ್ಟ್ರೀಸ್ ಜಾಸ್ತಿ ಬೆಳಾಯ್ತು ಅಂತೇಳಿ ತೋರಿಸ್ತೈತಿ ಇಲ್ಲಿ. ಸೊ ಇದ್ರೊಳಗೆ ನೋಡ್ರಿ ಯಾವ್ದು ಜಾಸ್ತಿ ಬೆಳಾಯ್ತು ಅಂದ್ರೆ ಮೆಟಲ್ ಬೆಳಾಯ್ತು, 7% ಐತವ ಇಲ್ಲಿ ನೋಡ್ರಿ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಈ ಕ್ಲಿಕ್ ಮಾಡಿದ್ಮೇಲೆ ಕೀ ಸ್ಟಾಕ್ ಇದ್ರೊಳಗೆ ಸೆಕ್ಟರ್ ಇಂಡಸ್ಟ್ರೀಸ್ ಒಳಗೆ ಬರ್ತೈತೆ. ಅದು ಸೆಕ್ಟರ್ ಇಂಡಸ್ಟ್ರೀಸ್ ಒಳಗೆ ಬಂತು. ಇಲ್ಲೆಲ್ಲ ಸೆಕ್ಟರ್ಗಳು ಬರ್ತಾವೆ ನಮಗೆ ಯಾವ ಸೆಕ್ಟರ್ ಅದಲ್ಲ ಈ ಸೆಕ್ಟರ್ ಒಳಗೆ ಬರ್ತೈತೆ. ಆ ಸೆಕ್ಟರ್ ಒಳಗೆ ಫಸ್ಟ್ ಇದು ಇರೋದು ಯಾವುದೈತಿ, ಆಟೋ ಒಳಗೆ ಆಟೋ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಇದು ಓಪನ್ ಮಾಡ್ತೈತೆ. ಆಟೋ ಇವತ್ತು ಎಷ್ಟು ಬಿದ್ದೈತೆ ಅಂತೇಳಿ ಆಟೋ ಸೆಕ್ಟರ್. ಸೊ ಅದ್ರ ಮೇಲೆ ಡೀಟೇಲಾಗಿ ಇಲ್ಲಿ ಡೀಟೇಲ್ಸ್ ಅಂತ ಹೊಡೆದ್ರೆ ನಿಮ್ಗೆ ಸ್ಟಾಕ್ ತೋರಿಸ್ತೈತೆ. ಅದು ಬಂತು. 1 ಸೆಕೆಂಡ್. ಇವತ್ತು ಯಾವ್ಯಾವ ಸ್ಟಾಕ್ ಭಾಳ ಬೆಳತಾವು ಅದನ್ನು ತೋರಿಸ್ತೈತೆ. ಅದು ಅಶೋಕ್ ಲೇಲ್ಯಾಂಡ, ಬಾಲಕೃಷ್ಣ ಇಂಡಸ್ಟ್ರಿ, ಭಾರತ್ ಫೋರ್ಸ್ ಲಿಮಿಟೆಡ, ಎಕ್ಸೈಡ್ ಇಂಡಸ್ಟ್ರಿ, ಈ ರೀತಿ ಯಾವ ಸ್ಟಾಕ್ ಬೆಳತಾವೆ ಇವನ್ನ ನೋಡ್ಕೋಬೇಕು. ನೋಡ್ಕೊಂಡು ಆದಮೇಲೆ ಚೇಂಜ್ ಇನ್ ಪರ್ಸೆಂಟೇಜ್ ಅಂತ ಇರ್ತೈತಿ, OI% ಇರ್ತೈತಿ. ಅದ್ರಾಗ ಯಾವ ಸ್ಟಾಕ್ ಎಷ್ಟೆಷ್ಟು ಬೆಳತಾವೆ ಅಂತ. ನಿಮ್ದು 2%, 3% ಮೇಲೆ ಇತ್ತಂತಂದ್ರೆ ಆ ಸ್ಟಾಕ್ನ ಹಿಡಿಬೋದು. 5%, 6%, 7%, 8% ಅದು ಸ್ಟಾಕ್ ಬಿದ್ದಿರ್ತಲ್ಲ ಅವನೇನೋ ಫಾಲೋ ಮಾಡೋಕೆ ಹೋಗ್ಬಾರ್ದು. ಯಾಕಂತಂದ್ರೆ ಆಲ್ರೆಡಿ ಅದು ಭಾಳ ಬಿದ್ದಿರ್ತೈತಿ, ಆಮೇಲೆ ಕನ್ಸಾಲಿಡೇಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಈ ರೀತಿ ನೀವು ಇಲ್ಲಿ ಸ್ಟಾಕ್ನ ಪಿಕ್ ಮಾಡಿ ನಿಮ್ಮ ಇದ್ರೊಳಗೆ ನಿಮ್ಮ ಯಾವ ಡಿಮ್ಯಾಟ್ ಒಳಗೆ ಯೂಸ್ ಮಾಡ್ತಾರಲ್ಲ ಅಲ್ಲಿ ಓಪನ್ ಮಾಡಿ ನಿಮ್ದು ಏನು ಸೆಟಪ್ ಇರ್ತೈತಲ್ಲ ಆ ಸೆಟಪ್ಲೆ ಟ್ರೇಡ್ ಮಾಡಿರಿ ಅಂದ್ರೆ ನಿಮ್ಗೆ ಈಸಿಯಾಗಿ ಟಾರ್ಗೆಟ್ ಸಿಗ್ತೈತಿ. ಯಾಕಂತಂದ್ರೆ ಇಲ್ಲಿ ನೀವು ಸ್ಟಾಕ್ ಒಳಗೆ ಯಾವ್ದು ಜಾಸ್ತಿ ಬೆಳಾಯ್ತು ಅಂತ ನೋಡ್ಕೊಂಡ್ಮೇಲೆ ಅಲ್ಲಿ ಮೊಮೆಂಟಮ್ ಇರ್ತೈತೆ. ಆ ಮೊಮೆಂಟಮ್ನ ನೀವು ಕ್ಯಾಚ್ ಮಾಡಬೇಕಷ್ಟೆ. ಸೊ ನಾನು ಇದೇ ರೀತಿ ಮಾಡ್ತೇನೆ. ಆ್ಯಂಡ್ ಇದ್ರೊಳಗೆ ಇನ್ನೂ ಅಡ್ವಾನ್ಸ್ ಅದಾವ, ಯಾವ ರೀತಿ ಟ್ರೇಡ್ ಮಾಡ್ಬೇಕಂತ, ಯಾವ ರೀತಿ ಸೆಕ್ಟರ್ನ ಹಿಡ್ಕೊಂಡು ಟ್ರೇಡ್ ಮಾಡ್ಬೇಕಂತೇಳಿ. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ವಿಡಿಯೋ ಬೇಕಾದಲ್ಲಿ ಈ ವಿಡಿಯೋಗೆ ಲೈಕ್ ಜಾಸ್ತಿ ಮಾಡಿರಿ ಆ್ಯಂಡ್ ಶೇರ್ ಜಾಸ್ತಿ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.